ಮೂವಿನಲ್ಲಿ ಆ ಥರ ಇದು ಮಾಡೋದಕ್ಕೆ ಯಾರು ಬರ್ದಿರೋದು ಇಲ್ಲ, ಅದು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ನಾನು. ಸೊ ಆ ಒಂದು ಡೈಲಾಗ್ ಸೂಪರ್ ಆಯಿತು. ಲಾಸ್ಟ್ 10 minutes ಈ ಮೂವಿನೇ ಒಂದು ಲೆವೆಲಿಗೆ ತಗೊಂಡೋಗುತ್ತೆ. ಸೂಪರ್ ಮಾರ್ಕಿಂಗ್. ಎಲ್ಲರೂ ಬಂದು ಮೂವಿ ನೋಡಿ, ಥಿಯೇಟರ್ ಅಲ್ಲೇ ಬಂದು ಮೂವಿ ನೋಡಿ. ಆಲ್ ದ ಬೆಸ್ಟ್ ಟು ಲವರೆಡ್ಡಿ. ಮತ್ತೆ ಸಿನಿಮಾ ನೋಡುವಂತ ಎಲ್ಲ ಸ್ನೇಹಿತರಿಗೆ ಯಾವುದು ತುಂಬಾ ಒಂದು ಜೋಡಿನ ಮಾತಾಡಬೇಕು ಅಂತ ಕೇಳಿದ್ರು. ಬಾಮ ಈಗ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಯಾರು ಸಿನಿಮಾ ನೋಡಿದ್ರು ಏನು? ಎಸ್ ನಿಮ್ಮ ಬಗ್ಗೆ ಹೇಳಿ. ಈಗ ಸಿನಿಮಾ ನೋಡಿ ಏನು ಅನಿಸ್ತಾರೆ? ಅಣ್ಣ, ನೀವು ನಾನೊಂದು ಇಂಟರ್ವ್ಯೂ ನೋಡ್ತೇನೆ, ಒಂದು ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ. ಅಣ್ಣ, ಅದು ಯಾವ ಮೈಂಡ್ ಸೆಟ್ಟಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಕಡಕ್ಕಾಗಿ ಹೇಳಿದ್ರೋ ಸರಳ ಥರ ಸಿಂಗಲ್ ಆಗಿ ಹೇಳಿದ್ರೋ ಗೊತ್ತಿಲ್ಲ. ಆದರೂ ಈ ಮೂವಿ ಬಂದು ಕುತ್ಕೊಂಡಾಗ ನಾಮಲ್ಲಾಗ ಅನ್ನಿಸ್ತು. ನೀವು ಹೇಳಿದ ಮಾತು ನಾನು ಫಸ್ಟ್ ಹಿಡ್ಕೊಂಡು, ಇಲ್ಲ ಎಲ್ಲರೂ ಬಂದು ನೋಡ್ತಾರೆ, ನಾವೇನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅನ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಇನ್ನೋಸೆನ್ಸ್ ನೆಕ್ಸ್ಟ್ ಲೆವೆಲ್. ಅದು ಬಿಟ್ಟರೆ ನಮ್ಮ ಲೈಫು, ನಮ್ದು ಏನಿದೆ, ನಮ್ಮ ಟ್ರೂ ಲೈಫು ನಮ್ಮ ಕಣ್ಮುಂದೆ ಒಂದು ಕ್ಷಣ ಪಾಸೆ. ನಿಜಗಳು ನೀವು ಹೇಳಿದ ಮಾತ್ರ ಎಲ್ಲರೂ ಅಷ್ಟೇ, ಎಲ್ಲ ಕಪಲ್ಸ್ ಬನ್ರಿ, ಕಪಲ್ಸ್ ಬರಬೇಡ್ರಿ, ನಿಜವಾಗ್ಲೂ ಕಪಲ್ಸ್ ಬರಬೇಡ್ರಿ, ಅವ್ರ ಅಪ್ಪ ಅಮ್ಮ ಬನ್ರಿ. ಏನು ಕೇಳ್ತಾ ಇದೀನಿ ಅಂದ್ರೆ, ಬಂದು ಸಿನಿಮಾ ನೋಡ್ರಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಡ್ರಿ. ಹಂಗಂತ ಎಲ್ಲ ಪೇರೆಂಟ್ಸು ಕೆಟ್ಟದಾಗಿರ್ತಾರೆ ಅಂತ ನಾನು ಹೇಳಲ್ಲ. ಅಲ್ಲಿ ಸಮರ್ಥ್ ಬ್ರೋ ಮತ್ತೆ ಅವ್ರು ಕೂತಿದ್ದಾರೆ, ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆಂದ್ರೆ ಅಂತ ತಂದೆ ತಾಯಿ ಪಡೆದು ಎಲ್ಲ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ, ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರುತ್ತೆ. ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಳ್ರಿ. ಏನೇನು ಫೇಸ್ ಮಾಡಿದ್ದೀನೋ ನನ್ನ ಲೈಫಲ್ಲಿ ಅದನ್ನ ನಾನು ಇವತ್ತು ಒಂದು ಮೂವಿಯಾಗಿ ನೋಡಿದ್ದೀನಿ. ಮದುವೆ ಮುಂದೆ ಆಗ್ತೀರ, ಒಳ್ಳೇದಾಗಲಿ. ನೀವು ಮದುವೆ ಕರೀರಿ, ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡ್ತೀವಿ ನಿಮಗೆ. ನಾವೆಲ್ಲ ಬರ್ತೀವಿ, ಬಂದು ನಿಮ್ಗೆ ಮದುವೆ ಮಾಡ್ತೀವಿ. ಓಕೆನಾ? ಕೆಲಸ ಮಾಡಬೇಡಿ, ಆರಾಮಾಗಿ ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಮಾತು, ಅಣ್ಣ ನಮ್ಮ ಊರಿಗೆ ಬರ್ತಾರೆ. ಅಣ್ಣ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಅಂತ, ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ಕರೆಸ್ತಾರೆ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡು ಅಣ್ಣಂಗೆ ಗಾಯ ಇದೆ, ಅವ್ರು ರೆಸ್ಪಾನ್ಸ್ ಮಾಡಿದ್ರು. ಆ ವಿಡಿಯೋ ನನ್ನ ಹತ್ರ ಈಗಲೂ ಐತೆ. ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಇವ್ರು ಕೊಟ್ಟಿದ್ದ ಚಾಲೆಂಜ್ಗೆ ನನ್ನ ಸಿನಿಮಾ ನೋಡೋಕೆ ಬಂದು ನನ್ನ ಹಳೆ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಆದ ಲವ್ ರೆಡ್ಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಲವ್ ಮಾಡಿ ಚೆನ್ನಾಗಿ ಜಾಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಅದು ಸಿಕ್ಕಾಪಟ್ಟೆ ಕನೆಕ್ಟ್ ಆಯಿತು. ಸೊ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಲವ್ ಮಾಡಿದ್ದಾರೆ ಯಾರು ಭಯ ಪಡಬಾರ್ದು. ಕರೆಕ್ಟಾಗಿ ನಿಯತ್ತಾಗಿ ಲವ್ ಮಾಡಿದ್ರೆ ಲವ್ ಏನೂ ಆಗಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಸರ್ ಆಗಲೇ ಮಾತಾಡ್ಸಿದ್ರೆ ಮಾತಾಡಿಲ್ಲ, ನೀವು ಬಂದ ತಕ್ಷಣ ಭೀಮ್ ಬಲ ಬಂದವರಿಗೆ. ಮೂವಿ ತುಂಬಾ ಚೆನ್ನಾಗಿದೆ, ಮೂವಿ ವರ್ಕ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಸೊ ಅವಾಗೆ ಬಂದು ಮಾತಾಡೋದ್ಮೇಲೆ ಮುಂದೆ ಮಾತಾಡೋಕೆ ಒಂದು ಸ್ವಲ್ಪ ಭಯ ಆಗ್ತಾ ಇದೆ. ಲವ್ ಮಾಡಿದ್ಮೇಲೆ ಧೈರ್ಯ ಬಂತು, ಬಟ್ ನಿಮ್ಮ ಮುಂದೆ ಭಯ ಆಗ್ತಿದೆ. ಬಟ್ ಟೀಮ್ ಎಲ್ಲ ಸಖತ್ತಾಗಿ ವರ್ಕ್ ಮಾಡಿದೆ, ಸ್ಟೋರಿ ಎಲ್ಲ ಸಖತ್ ಸಿಂಕ್ ಆಗಿದೆ, ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ಕಟ್ ಮಾಡಿ ಟೆಲಿಕಾಸ್ಟ್ ಮಾಡಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು. ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಇನ್ಫ್ಯಾಕ್ಚುಯೇಷನ್ ಇರ್ಬೋದು, ಮತ್ತೊಂದು ಏನೇ ಇದ್ರು ಮನ್ಸು ಯಾವಾಗೂ ಮಗು ತರನೇ ಇರ್ಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ಲರಿಗೂ ಹೇಳಿದ್ರು ಸರ್. ಸೊ ಅದ್ರ ಮುಖಾಂತರ ಈ ಮೂವಿ ನೋಡಿದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಟಚ್ ಆಯ್ತು ಮೂವಿ.
ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಕನ್ನಡ ಮೂವಿ ಆಫ್ಟರ್ ಭೀಮಾ ನಾನು ಮತ್ತೆ ಇವಾಗ ಈ ಮೂವಿನೇ ನೋಡಿದ್ದು. ಸೊ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸರ್ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿರ್ಬೇಕು. ಮಾತಾಡ ಒಳ್ಳೇದಾಗಲಿ. ಸರ್ ಕಪಲ್ ಒಂದು ಕಪಲ್ ಬನ್ನಿ. ನಮ್ಮ ಬೇಬಿ ಹೋದ್ರ. ನಮಸ್ತೆ, ನನ್ನ ಹೆಸರು ಹೇಮಾ ಭಾರತಿ ಅಂತ. ನಾನು ಯಾವುದಕ್ಕೂ ಅಳೋದಿಲ್ಲ, ಬಟ್ ನಮ್ಮ ಹಸ್ಬೆಂಡ್ ಇವತ್ತು ಅವ್ರು ಅಳೋದು ನೋಡಿ ನಾನು ಅಳೋದು. It was very, very, very beautifully executed, and thank you so much and congratulations. Thank you for everyone. ಇಷ್ಟು ಜನ ಬರ್ತೀರಾ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ನಾನೇ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿಲಕ್ ನನ್ನ ಕರೆದ. ತಿಲಕ್ ಇಸ್ ಮೈ ಸ್ಟೂಡೆಂಟ್ in STV. So thank you so much and beautifully executed. ನಿಮ್ಮ ಆ್ಯಕ್ಟಿಂಗ್ ಪ್ರತಿಯೊಬ್ಬರದು it didn't look like our first time ಮಾಡ್ತಾ ಇದ್ದಾರೆ ಅಂತ. So I was very, very touched by it. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಆ್ಯಂಡ್ ಎಲ್ಲರಿಗೂ ಒಂದೊಂದು ಕಡೆ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಈ ಮೂವಿ ನೋಡಿದ್ರೆ ಎಲ್ಲ ಲೈಫಲ್ಲೂ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ನೋಡಿ, ನಾನು ಲವ್ ಮಾಡಿ ಪ್ರೊಫೆಷನೇ ಚೇಂಜ್ ಮಾಡ್ಬಿಟ್ಟಿದ್ದೆ. ಇಂಜಿನಿಯರ್ ಆಗಿದ್ದು ಡ್ಯಾನ್ಸರ್ ಆಗಿದ್ದೀನಿ. ಎಲ್ಲ ಅಂದರೆ ಏನಂದರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಎಲ್ಲ ಆಡಿಯನ್ಸ್ಗೂ ಯಾರು ಬಂದ್ರೂ ಕನೆಕ್ಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಒಂದ್ಸರಿ ಎಲ್ಲಾದ್ರೂ ಕನೆಕ್ಟ್ ಆಗ್ತಾರೆ ಈ ಮೂವಿಲಿ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಿಜಯ್ ಸರ್ ಫಾರ್ ಪ್ರಮೋಟಿಂಗ್ ಬ್ಯೂಟಿಫುಲ್ ಮೂವಿ. ಸ್ವಲ್ಪ ಹತ್ರ ನಿಂತ್ಕೊಳ್ಳಿ, ಡ್ಯಾನ್ಸ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ರು ಅವರು. ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಕ್ಸಸ್ ಆಗಿದ್ದು ಲವ್ ವಿಷಯ ಬಂದು ಕನ್ವಿನ್ಸ್ ಮಾಡಬೇಕು ಪೇರೆಂಟ್ಸ್ನ. ಮತ್ತೆ ಅದರಲ್ಲಿ ಏನಂತಾರೆ, ಇಫ್ ಇಟ್ ಇಸ್ ಟ್ರೂ ಲವ್ ಯು ಕ್ಯಾನ್ ಕನ್ವಿನ್ಸ್ ಎನಿಬಡಿ. ಖಂಡಿತವಾಗ್ಲೂ ನೀವು ಮಾತಾಡೋ ಒಂದು ಶಕ್ತಿ ಇದೆಯಲ್ಲ, ಅದರಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಅಂತ ಮಾತ್ರ ಅಲ್ಲ, ಖುಷಿನೂ ಅಷ್ಟೇ. ನೀವು ಮಾತಾಡಿ ಅದನ್ನು ಶೇರ್ ಮಾಡ್ಕೋಬೇಕು. ಇದು ನಾನು ನಮ್ಮ ಹಸ್ಬೆಂಡಿಂದ ಕಲ್ತಿರೋದು. ಯೂಶಲ್ ಆಗಿ ಅವ್ರು ಮಾತಾಡೋದೇ ಇಲ್ಲ, ಬಟ್ ಅವ್ರು ಮಾತಾಡಿದ್ರೆ ಇಟ್ಸ್ ಟು ದ ಪಾಯಿಂಟ್. ಸೊ ಖಂಡಿತವಾಗ್ಲೂ ನೀವು ಮಾತಾಡಬೇಕು. ಅವ್ರು ಯಾವತ್ತೂ ಮಾತಾಡದೇ ಇರೋರು ಅವ್ರ ಪೇರೆಂಟ್ಸ್ ಹತ್ರ ಎಷ್ಟು ಮಾತಾಡಿದ್ರು ಅಂದರೆ ಐ ವಾಸ್ ವೆರಿ ಟಚ್ಡ್ ಬೈ ಇಟ್. ಸೊ ಒಬ್ಬರು ಹೇಳ್ದಂಗೆ ಇಟ್ ಹ್ಯಾಸ್ ಟು ಬಿ ಅ ಟ್ರೂ ಲವ್ ಆ್ಯಂಡ್ ಬಿಲೀವ್ ಇನ್ ಇಟ್, ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ದಿಸ್ ಫಿಲ್ಮ್ ಇಸ್ ಪರ್ಫೆಕ್ಟ್ ಫಾರ್ ದ ಮೀನಿಂಗ್ ಆಫ್ ಲವ್, ವೆದರ್ ಇಟ್ಸ್ ಅ ಪೇರೆಂಟ್ಸ್, ವೆದರ್ ಇಟ್ಸ್ ಅ ಲವ್, or it's even the bonding about the child, because we have just baby, 3 months baby ಇದೆ ನಮ್ಮ ಹತ್ರ. ಅವ್ರ ತಂದೆ ಹೆಣ್ಮಗು ಬೇಕು ಅಂತ ಹೆಣ್ಮಗು ಮಾಡ್ಕೊಂಡ್ರು. ಅವ್ರು ಹೇಳ್ತಾನೆ ಇದ್ರು, ನಾನು ಮದುವೆ ಮಾಡಿದ್ರೆ ಮನೇಲಿ ಇಟ್ಕೊತೀನಿ ನನ್ನ ಮಗಳನ್ನ, ಬಟ್ ಮದುವೆ ಮಾಡ್ತೀನಿ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಈ ಮೂವಿ ನೋಡಿದ್ಮೇಲೆ ಇಟ್ಸ್ ದ ಪೇರೆಂಟ್ಸ್ ಹೌ ಮಚ್ ದೇ ಲವ್ ಅಂತ. ಸೊ ಸ್ಟಾರ್ಟಿಂಗ್ ನೋಡಿದೆ. ಸೊ ನಿಜವಾಗ್ಲೂ ಆ ಹುಡುಗಿ ರಿಯಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು ತಂದೆ ನೋಡಿದ್ರೆ ಭಯ ಆಗ್ತದೆ. ಯಪ್ಪ, ಸೀರಿಯಸ್ಲಿ ಇಂಥ ತಂದೆ ತಾಯಿ ಯಾರಿಗೂ ಬೇಡ. ಸಾರಿ, ತಂದೆ ಯಾರಿಗೂ ಬೇಡ. ಸೊ ತುಂಬ ಡೇಂಜರ್ ಇದ್ದಾರೆ ಪೇರೆಂಟ್ಸು. ಬಟ್ ಯಾರೇ ಲವ್ ಮಾಡಲಿ ಪೇರೆಂಟ್ಸ್ಗೆ ಹೇಳಿ ತಿಳಿಸಿ, ನಮ್ಮದು ಕೂಡ ಲವ್ ಮ್ಯಾರೇಜ್. ಸೊ ನಾವು ಕೂಡ ಪೇರೆಂಟ್ಸ್ಗೆ ಹೇಳಿದ್ವಿ. ಸೊ ಅವರು ಕೂಡ ಒಪ್ಕೊಂಡ್ರು. ಸೊ ಹಿಂದೆ ಟಾಕ್ಬೇಡಿ, ಆಮೇಲೆ ನೀವೇ ಏನೋ ನಾವೇ ಟ್ರೈ ಮಾಡೋಣ, ನಾವೇ ಕೊಡೋಗೋಣ, ಈ ರೀತಿನೂ ಮಾಡಕ್ಕೆ ಹೋಗ್ಬೇಡಿ. ಪೇರೆಂಟ್ಸ್ ಒಂದ್ಸಲ ಹೇಳಿ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಆ್ಯಂಡ್ ಫಿಲಮ್ ಮಾತ್ರ ತುಂಬ ಚೆನ್ನಾಗಿ ನೋಡಿದೆ. ನಿಮ್ಮಿಬ್ರು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ಹೊಸೊಬ್ರಂತೆ, ಸೊ ಹೊಸೊಬ್ರ ಥರ ಎಲ್ಲೂ ಫೀಲ್ ಆಗಲಿಲ್ಲ, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನೀವು ಅಷ್ಟೇ ಸರ್, ನೀವು ಬಿಡಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಬಟ್ ಈ ಫಿಲಮ್ ಅಂತೂ ಇನ್ನೂ ಸೂಪರ್ ಆಗಿ ಮಾಡಿದ್ದೀರಾ. ತುಂಬ ಚೆನ್ನಾಗಿದೆ. ನೋಡಿದ್ರೆ ಆ್ಯಕ್ಚುಲಿ ಹೊಡಿಬೇಕು ಅನಿಸ್ತದೆ, ಬಟ್ ಹೊಡಿಯಲ್ಲ ಅವ್ರ ಆ್ಯಕ್ಟಿಂಗ್ ಅದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಪ್ರೆಸೆಂಟ್ ಮಾಡಿದ್ದೀರಾ ಸರ್. ಇಷ್ಟು ಒಳ್ಳೆ ಸಿನಿಮಾನ ಪ್ರೆಸೆಂಟ್ ಮಾಡೋದು ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಬಂದ ತಕ್ಷಣ ಒಂದು ನಮ್ಗೆ ಅನ್ಸಿದ್ದು, ಅಫ್ಕೋರ್ಸ್ ಸಿನಿಮಾ ಚೆನ್ನಾಗಿದೆ ಅಂತ. ಯೂಶಲಿ ಸರ್ ಮಾಡಿರೋ 2 ಸಿನಿಮಾ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ಸೊ ಪ್ರೆಸೆನ್ಸ್ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ನನಗೆ ಒಂದು ಈ ಸಿನಿಮಾ ನೋಡಿದಾಗ ಅನ್ಸಿದ್ದು ಒಂದೇನಂದ್ರೆ, ಸರ್ ಊರಲ್ಲಿ ಹೋದಾಗ ಯೂಶಲಿ ಸರ್ ಮನೆಯಲ್ಲಿ ಎಲ್ಲ ಹಿಂಗೆ ಮಾತಾಡೋದು. ಸಿನಿಮಾದಲ್ಲಿ ಏನ್ ಮಾತಾಡೋರು ಸೇಮ್ ಸರ್ ಫ್ಯಾಮಿಲಿ ಇದೇ ತರ ಇರುತ್ತೆ. ತುಂಬ ಕುಟುಂಬ, ಅಣ್ಣ ಊರಿಗೆ ಹೋದಾಗ ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಬ್ರದರ್ಸ್ ಎಲ್ಲ ಇದೇ ತರನೇ ಇರ್ತಾರೆ. ಸೊ ನನಗೆ ಅದು ನೋಡಿದಾಗ ಕುಮಾರಗಳಿ ನೋಡಿದಾಗ ಆಯ್ತು. ಸರ್ ಯೂಶಲಿ ಸರ್ ಊರು ಸೇಮ್ ಅದೇ ತರನೇ ಇದೆ.
ಸ್ಪೆಷಲಿ ಅಂಜನ್ ಬ್ರೋ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಸೊ ಅವಾಗಲೇ ನನಗೆ ನೀವು ಸಿಗ್ಲಿಲ್ಲ ಹೇಳ್ಬೇಕಂದ್ರೆ, ಇವಾಗ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಸಿನಿಮಾ ಅಂತ ಅನ್ಸಕ್ಕೆ ನೆಕ್ಸ್ಟ್ ನೀವು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್. ನಿಮ್ ಬಗ್ಗೆ ಏನ್ ಹೇಳಿ ಅವಾಗಲೇ ಹೇಳಿದ. ಸೊ ಆಂಧ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಯಾರೋ ಬಂದು ಇವ್ರಿಗೆ ಹೊಡೆತಾರ, ಬಟ್ ಇಲ್ಲಿ ಬಂದು ಕಾಲಿಗೆ ಬಿದ್ದರೆ ಅವ್ರಿಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಕಾಲಿಗೆ ಬಿದ್ದರು. ಸೊ ತುಂಬಾ ಖುಷಿ ಆಯ್ತು. ಸೊ ವಿಷಯ ಅಷ್ಟೇ, ಇದೇ 22ನೇ ತಾರೀಕು ಲವ್ ರೆಡಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅವಾಗಲೇ ಹೇಳ್ದಂಗೆ ಇಂಥ ಒಳ್ಳೆ ತಂದೆ ಯಾರಿಗೂ ಸಿಗಬಾರ್ದು, ಅಷ್ಟೇ ನಾನು ಹೇಳೋದು. ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ತರ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಅದೇ ಒಂದೇ ಮಾತಲ್ಲ ಅಷ್ಟೇ ಅವ್ರು ಕೇಳಿದ್ದು, ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಮಗಳನ್ನ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನೀವೇನ್ ನೋಡ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅಂತ ಹೇಳಿದೆ. ಅಷ್ಟೇ ನೋಡಿ, ಉತ್ತರ ಸಿಕ್ತು. ಓಕೆ ಓಕೆ, ನನ್ನ ಬೇಬಿ ಮಾತಾಡ. ಏನಿಲ್ಲ, ಅವಾಗಲೇ ಹೇಳಿದೆ, ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟರ್ಸ್ ಅಷ್ಟೇ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಟೋಟಲಿ ಮೂವಿ ತುಂಬಾ ಇಷ್ಟ ಆಯ್ತು. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅದರಲ್ಲಿ. ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು, ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೀರೋಗ್ಬಿಡ್ತವೆ. ನನಗೆ ಆ ಥರದ್ದು ಈ ಸರಿ ಆ ತೆಲುಗುಲಿ ಪಾಪ ಇವರು ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮಲ್ಲಿ ಪಾಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬಂದಿಗೆ ಕನ್ನಡದಲ್ಲೂ ತುಂಬ ದೊಡ್ಡ ಹೆಸರು ಮಾಡುವಂಥ ಎಲ್ಲ ಲಕ್ಷಣ ಇರುವಂಥ ಒಂದು ಸಿನಿಮಾ. ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ಬೋದು, ಅಂದರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ. ಅದೃಷ್ಟಕ್ಕೆ ಅದರದ್ದೇ ಇಷ್ಟ ಇರಬೇಕು ಒಂದೊಂದ್ಸತಿ. ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ದೇವರಲ್ಲಿ ಕೇಳ್ಕೊತೀನಿ ಸದಾ. ನಾನು ಆದರೆ ಫಸ್ಟ್ ಡೇ ಅಲ್ಲಪ್ಪ, ಫಸ್ಟ್ ಡೇ ಶೂಟಿಂಗ್ ಇರ್ತೀನಿ ನಾನು. ಬಟ್ ನಾನೆಲ್ಲ ಫ್ರೆಂಡ್ಸ್ಗೆ ನಾನು ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ, ಮಿಸ್ ಮಾಡಿಲ್ಲ ಈ ಸಿನಿಮಾ ನೋಡಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ಅವತ್ತೊಂದು 2-3 ಸಿನಿಮಾ, ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡೋರು. ನಾನು ಝೀಬ್ರಾ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ. ಖುಷಿ ಆಯಿತು ನನಗೆ. ಅವತ್ತು ಮರ್ಯಾದೆ ಪ್ರಶ್ನೆ, ಝೀಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ 3 ಬರ್ತಿದೆ. 3 ಸಿನಿಮಾ ನೋಡಿ. ಫಸ್ಟ್ ಲವ್ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಪ್ರಾಣಿ ನೋಡಿ, ಲವ್ ಆದ್ಮೇಲೆ ಝೀಬ್ರಾ, ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡ್ಬೇಕಾ ಬೇಡವಾ ಅಂತ. ತುಂಬ 3 ಒಳ್ಳೆ ಸಿನಿಮಾ. ಸೊ ಹಾಗಾಗಿ 3 ಸಿನಿಮಾಗೆ ನಿಮ್ಮ ಆಶೀರ್ವಾದ ಇದೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಹಾಗೆಯೇ ನಾವು ಕರೆದಿದ ತಕ್ಷಣ ಬಂದಿರ್ತಕ್ಕಂಥ ಒಂದಷ್ಟು ಜನ ಕಪಲ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು, ಇಲ್ಲ ಲವ್ ಫೇಲ್ಯೂರ್ಗಳಾಗಿರ್ಬೋದು, ಲವರ್ಸ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಬಂದು ನಿಮಗೆ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಸ್ಟೇಜ್ ಮೇಲೆ ಬಂದು ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಒಂದು ಪ್ರತಿಕ್ರಿಯೆಗಳೇನಿದೆ ಅದು ನಮಗೆ ತುಂಬ ತುಂಬ ಸಹಾಯ ಆಗುತ್ತೆ ಜನರನ್ನ ತಲುಪಿಸೋ ಒಂದು ನಿಟ್ಟಿನಲ್ಲಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಟು ಎವ್ರಿವನ್. ಹಾಗೆಯೇ ನಮ್ಮ ಸ್ಯಾಂಡಲ್ವುಡ್ ಸಲ್ಗ ವಿಜಯ್ ಕುಮಾರ್ ಸರ್, ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸರ್ ಏನಿಲ್ಲ, ಒಂದು ಸಿನಿಮಾ ಮಾಡೋದು ಇನಿಷಿಯಲಿ ಅನ್ಕೊಂಡಿದ್ವಿ ಸಿನಿಮಾ ಮಾಡೋದು ತುಂಬ ಕಷ್ಟ ಗುರು, ಸಿನಿಮಾ ಮಾಡೋಕ್ಕೆ ಏನೋ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕಬೇಕು ಹಂಗೆ ಅಂತ. ನಿಜ, ಅದು ತಪ್ಪೇನಿಲ್ಲ, ಅದು ಸತ್ಯ, 100% ಸತ್ಯ. ಸಿನಿಮಾ ಮಾಡಾದ್ಮೇಲೆ ಅನ್ಸೋದು ಏನಂತ ಹೇಳಿದ್ರೆ, ಸಿನಿಮಾ ಮಾಡೋದಕ್ಕಿಂತ ಸಿನಿಮಾನ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಎಫರ್ಟ್ ಬೇಕು ಸರ್. ತುಂಬಾ ಕಷ್ಟ, ಆಗೋದಿಲ್ಲ. ಅದರಲ್ಲೂ ನಮ್ಮಂತ ಹೊಸಬರಿಗೆ, ಎಲ್ಲರೂ ಹೊಸಬರೇ ಮಾಡಿರುವಂತ ಒಂದು ಸಿನಿಮಾಗೆ, ಯಾವುದೇ ಒಂದು ಮುಖ ಪರಿಚಯ ಇಲ್ಲೇ ಇರುವಂತ ಒಂದು ಸಿನಿಮಾಗಳಿಗೆ ಜನರನ್ನ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಏನ್ ಮಾಡ್ಬೇಕು ನಾವು, ಜನರನ್ನ ತಲುಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಏನಾದ್ರೂ ಒಂದು ಮಾಡ್ಬೇಕು. ನಮ್ಮ ಒಂದು ಕರ್ನಾಟಕದಾದ್ಯಂತ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಅಭಿಮಾನ ದೇವರುಗಳಿಗೆ ನಾವು ತಲುಪಿಸ್ಬೇಕು ಅಂತಂದಾಗ ಒಂದು ಹಲವು ಪ್ರಯತ್ನಗಳಾದ್ಮೇಲೆ ನಮ್ಮ ಒಬ್ಬ ಗೆಳೆಯರ ಮುಖಾಂತರ ಸರ್ನ ಮೀಟ್ ಮಾಡಿದ್ವಿ. ಸರ್, ಈ ತರ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ನೀವು ಪ್ರೆಸೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಗೊತ್ತಾಗುತ್ತೆ ನಮ್ಗೆ. ಈಗ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಹಿಟ್ ಆಗೋದು ಇನ್ನೊಂದಾಗೋದು ಅದೆಲ್ಲ ಗೊತ್ತಿಲ್ಲ ಸರ್. ಜನರಿಗೆ ತಲುಪಿಸಿದ್ರೆ ಸಾಕು ಸಿನಿಮಾ, ಜನರಿಗೆ ಗೊತ್ತಾದ್ರೆ ಸಾಕು ಸಿನಿಮಾ ಅನ್ನೋ ಒಂದು ರೇಂಜ್ ಬಂದ್ಬಿಟ್ಟಿದೀವಿ ಸರ್.
ಇವತ್ತಿನ ಒಂದು ಕಾಲದಲ್ಲಿ ನಮ್ಮ ಸಿನಿಮಾನ ಅಂತಲ್ಲ ಸರ್, ಯಾವುದೇ ಒಂದು ಚಿಕ್ಕ ಸಿನಿಮಾಗಳು ಅಂತ ಹೇಳಿದ್ರೆ ಸ್ಟಾರ್ ಫೇಸ್ ಆಫ್ ದಿ ಫಿಲ್ಮ್ ಇಲ್ಲದೆ ಅಂತ ಯಾವುದೇ ಒಂದು ಸಿನಿಮಾಗಳಿಗೆ ಇದೇ ಒಂದು ಪರಿಸ್ಥಿತಿ ಇದೆ. ಈ ತರ ಇವತ್ತು ನಮ್ಮ ಸಿನಿಮಾಗೆ ನಮ್ಮ ಬೆನ್ನ ಹಿಂದೆ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ನಮ್ಮ ಜೊತೆ ನಿಂತಿದ್ದಾರೆ. ಸರ್ ಎಷ್ಟೇ ಥ್ಯಾಂಕ್ಸ್, ಧನ್ಯವಾದಗಳು ಕೂಡ ಕಮ್ಮಿ ಆಗೋದಿಲ್ಲ ಸರ್. ಕೋಟಿ ನಮನಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಏನೋ ಅವ್ರ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಗಿ ಎಲ್ಲ ಏನೋ ಒಂದು ಅವ್ರ ದರ್ಶಕರು ಬೇರೆ 2 ಸಿನಿಮಾ ಸೂಪರ್ ಹಿಟ್ ಹೊಡೆದಿದ್ದಾರೆ. ನೋಡಾದ್ಮೇಲೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮ ಒಂಥರ ಸರ್ಟಿಫೈಡ್, ಸಿನಿಮಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಥ್ಯಾಂಕ್ ಯು ಅಂಜನ್ ರಾಮಚಂದ್ರ, ಚಿತ್ರದ ನಾಯಕ ನಟ. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಸಣ್ಣ ವಿಷಯ ಅಲ್ಲ ಸರ್, ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ. ಇಂಥ ಒಂದು ಸ್ಟಾರ್ ಬಂದು ಒಂದು ಚಿಕ್ಕ ಸಿನಿಮಾ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರು ಒಂದು ಹೊಸಬ್ರಿಗೆ ಒಂದಷ್ಟು ಸಾಥ್ ಕೊಡ್ತೀನಿ, ಮಾತಾಡ್ತೀನಿ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್. ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತಿಲ್ಲ. ಸಿನಿಮಾ ಇಷ್ಟ ಆದ್ರೆ ಮಾಡಿ ಸರ್, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಗೊತ್ತಾಗೋದಿಲ್ಲ ಸರ್, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳಿಗೆ ಮುಗಿಸ್ಕೋತೀವಿ. ಸಿನಿಮಾ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಸರ್, ಪ್ಲೀಸ್. ದಿಸ್ ಇಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲ ಒಂದು ಕನ್ನಡ ಪ್ರೇಕ್ಷಕರಿಗೆ, ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ವಿಸಿಬಿಲಿಟಿ ಕೊಡಿ, ಜನರಿಗೆ ತೋರಿಸಿ, ಜನರು ಒಂದು ಸಿನಿಮಾ ಇದೆ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಷ್ಟು ಪ್ಯಾನ್ ಇಂಡಿಯಾ ಅಂತ ದೊಡ್ಡ ಸಿನಿಮಾ ಮಾಡುವಂಥ ನಿಮ್ಮ ಮನಸ್ಸು, ನಿಮ್ಮ ಒಳ್ಳೆತನ ಇವತ್ತು ಈ ಹುಡುಗರ ಮೇಲೆ ತಾವು ಹೇಳಿದ್ರಂತೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದ. ಸೊ ಹಾಗಾಗಿ ನಿಮ್ಮ ದೊಡ್ಡ ಗುಣ ಇಲ್ಲೇ ನಮಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಮಾಧ್ಯಮದ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ಜೊತೆಯಲ್ಲಿ ನಾನು ಅದೇ ವಿಜಯ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಇವತ್ತು ನಿಮಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಹೇಗೆ ಆಗ್ತಾ ಇದೆ, ಏನೇನು ನಡೀತಾ ಇದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಈ ಮಕ್ಕಳಿಗೆ ತುಂಬ ಜಾಸ್ತಿನೇ ಬೇಡ, ಕಡಿಮೆ ಥಿಯೇಟರ್ಸ್ನ ಕೊಟ್ಟು ಈ ಸಿನಿಮಾನ ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ 100% ಈ ಸಿನಿಮಾ ತುಂಬ ಚೆನ್ನಾಗಿ ಎಲ್ಲರಿಗೂ ಮುಟ್ಟಕ್ಕಾಗಲಿ ಅಂತ ನನ್ನ ರಿಕ್ವೆಸ್ಟ್. ಥಿಯೇಟರ್ಸ್ ಕಡಿಮೆ ಇರಲಿ, ಜನ ಬರಕ್ಕೆ ಸ್ಟಾರ್ಟ್ ಮಾಡಲಿ. ದಯಮಾಡಿ ಥಿಯೇಟರಿಂದ ತೆಗೆಸ್ಬೇಡಿ. ಕೆಲವು ಡಿಸ್ಟ್ರಿಬ್ಯೂಟರ್ ಪಾಪ ಗೊತ್ತಾಗಲ್ಲ, ಈ ಸಿನಿಮಾ ತೆಗೆದುಬಿಡ್ತೀವಿ, ಆ ಸಿನಿಮಾ ತೆಗೆದುಬಿಡ್ತೀವಿ ಅಂತ ಮಾತಾಡ್ಬೋದು ಬಹುಶಃ. ಸೊ ತಾವು ಕಡಿಮೆ ಥಿಯೇಟರ್ಸ್ನ ಕೊಡಿಸಿ ಸಿನಿಮಾನ ನಿಲ್ಲಿಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ತಾವು ಬಂದು ಒಂದ್ಸರಿ ಸಿನಿಮಾ ನೋಡಿ ವಿಜಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೊಂಬಾಳ ಫಿಲ್ಮ್ಸ್ ನಮ್ಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ವೈಸ್, ನಿಜವಾಗ್ಲೂ ಅಂತ ಒಂದು ಸಂಸ್ಥೆ ನಮ್ಗೆ ಇವತ್ತು ಥಿಯೇಟರ್ ಸೆಟನ್ನು ನಾವು ಮಾಡ್ಕೊಡ್ತಿರೋದು ತುಂಬ ದೊಡ್ಡ ವಿಷಯ. ಅವ್ರಿಗೂ ಕೂಡ ಅವ್ರ ಸಿನಿಮಾ ನೋಡಿ ಹೊಸಬರು ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ನಿಮ್ಮ ಒಂದು ಈ ಸಹಕಾರ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಏನಂತಂದ್ರೆ ಒಂದು ಹೊಸಬರು ಹೇಳಿದಲ್ಲ ಆಗಲೇ, ಹೊಸಬರು ಸಿನಿಮಾ ಜನರ ಹತ್ರ ತಗೊಂಡು ಹೋಗೋದೇ ತುಂಬಾ ಕಷ್ಟ. ಅಂತ ಒಂದು ಇದರಲ್ಲಿ ನಮ್ಮ ಜೊತೆ ನಿಂತು ನಮ್ಮ ಒಂದಷ್ಟು ಥಿಯೇಟರ್ಸ್ ಕೊಡಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮೂವಿ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ವಿಜಯ್ ಸರ್, ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ನಮ್ಮ ದುನಿಯಾ ಮೂವಿನ ಹೇಳಬೇಕು ಅನ್ಕೊತಾ ಇದ್ದೀನಿ ಸರ್. ದುನಿಯಾ ಮೂವಿ ಫಸ್ಟ್ ಮೂವಿ, ಅದು ನಮ್ಮ ಕನ್ನಡ ಜನತೆ ಅದನ್ನು ಅಷ್ಟು ಚೆನ್ನಾಗಿ ತಗೊಂಡು ಅಷ್ಟು ದೊಡ್ಡ ಹಿಟ್ ಮಾಡಿರೋದಕ್ಕೆ ಸರ್ ಇಲ್ಲಿ ಬಂದು ಮತ್ತೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಮಾಡೋದಕ್ಕೆ ದಾರಿ ಕೊಟ್ಟಿದ್ದೀರಾ. ಸೊ ಫಸ್ಟ್ ಮೂವಿ ಆದ್ರೂ ಅದನ್ನು ಗೆಲ್ಸಿದ್ದೀರಾ. ಸೊ ನಮ್ಮ ಮೂವಿ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸರ್ ಬಂದು ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಮಗೆ ಒಂದು ಸಲಗಾನೆ ಒಂದು ಫಾರೆಸ್ಟಲ್ಲಿ ಒಂದು ರೋಡ್ ಥರ ಹಾಕಿರುತ್ತೆ ಯಾವಾಗಲೂ, ಹಂಗೆ ನಮಗೆ ಒಂದು ದೊಡ್ಡ ದಾರಿದೀಪವಾಗಿ ನಿಂತಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿಗೆ ಲೈಕ್ ಸ್ಟಬಾನ್ ಹಾರ್ಟ್ನ ಯೂನಿವರ್ಸ್ ಯಾವಾಗ ಬಿಡಲ್ಲ ಅಂತ ಹೇಳ್ತಾರೆ, ಅಂತ ಒಂದು ಹಾರ್ಟ್ ನಮ್ಮ ಹೀರೋ ಅವ್ರದ್ದು. ಒಬ್ಬನಾಗಿ ಬಂದು ನಿಂತು ಇಷ್ಟು ಜನನ ಪುಲ್ ಮಾಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ. ಮೂವಿಯಲ್ಲಿರೋರಿಗೆ ಅದ್ರಲ್ಲಿ ಸ್ಟ್ರಗಲ್ ಮಾಡ್ತಿರೋರಿಗೆ ಆತನ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗುತ್ತೆ. ಅಂಡ್ ಆತನಿಗೆ ಒಂದು ಫ್ಯಾಮಿಲಿ ಬಂದು ನಿಂತು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಓನ್ಲಿ ನಮ್ಮ ಮೂವಿ ಬಗ್ಗೆ ಮಾತಾಡಬೇಕು ಅನ್ಕೊತಾ ಇದ್ದೀನಿ. ಲವ್ ರೆಡ್ಡಿ ಮೂವಿ, ನಾವು ಒಂದು ಹುಡುಗ ಯಾವುದೋ ಒಬ್ಬ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂದರೆ ಆ ಹುಡುಗಿನ ಪಡೆಯೋದಕ್ಕೆ ನಾನಾ ಕಷ್ಟನೂ ಮಾಡ್ತಾನೆ. ಅದೇ ಒಬ್ಬ ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ ಮೇಲೆ
ಅವಳು ಆ ಹುಡುಗನಿಗೋಸ್ಕರ ಏನಾದರೂ ಮಾಡ್ತಾಳೆ ಅಂತ ಒಳ್ಳೆಯ ಸಂದೇಶ ಇರೋ ಮೂವಿ ನಮ್ಮ ಮೂವಿ. ಯಾವುದೇ ಒಬ್ಬರಿಗೆ ಗೊತ್ತು ಗುರಿ ಏನು ಇಲ್ದಿದ್ದಂಗೆ, ಅವನು ಏನು ಥಿಂಕ್ ಮಾಡ್ತಿದ್ದಂಗೆ ಅವ್ನಿಗೆ ಲವ್ವೇ ಬೇಕು, ಅದಾದ್ಮೇಲೆ ನನ್ನ ಪ್ರಪಂಚ, ಅದಾದ್ಮೇಲೆ ನಾನು ಏನನ್ನ ಮಾಡ್ಕೋಬಹುದು, ಅಷ್ಟು ಸ್ಟಬಾನ್ ಇರೋ ಹುಡುಗ ಅವನ ಲೈಫಲ್ಲಿ ಏನಾಗುತ್ತೆ, ಒಂದು ಪ್ರೀತಿಸೋರು ಪ್ರತಿಯೊಬ್ಬರು ಎಲ್ಲರೂ ಬಂದ್ಬಿಟ್ಟು ನಮ್ಮ ಮೂವಿ ನೋಡಿ, ನಾವೆಲ್ಲರೂ ಹೊಸಬರು ಆದ್ರೂ ನೋಡಿರೋರೆಲ್ಲರೂ ಹೇಳ್ತಿದ್ದೀರಾ ನೀವು ಹೊಸಬರ ಥರ ಮಾಡಿಲ್ಲ ಅಂತ. ಬಟ್ ನಮಗೆ ನಮ್ಮ ವಿಜಯ್ ಸರ್ ಸಾಥ್ ಇರೋದ್ರಿಂದ ನಾವು ಇನ್ನಷ್ಟು ಜನಕ್ಕೆ ನಮ್ಮ ಮೂವಿನ ರೀಚ್ ಮಾಡಿಸ್ಬೋದು ಅಂತ ನಮಗೆ ಭರವಸೆ ಇದೆ. ಪ್ಲೀಸ್ ನೀವೆಲ್ಲರೂ ಬಂದು ಥಿಯೇಟರ್ಸ್ ಅಲ್ಲಿ ನಮ್ಮ ಮೂವಿ ನೋಡಿ. ಚಿಕ್ಕ ಸಿನಿಮಾ, ಬಟ್ ನಿಮ್ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ. ಅದು ದೊಡ್ಡ ಸಿನಿಮಾ ಆಗುವಷ್ಟು ಕೆಪಾಸಿಟಿ ನಮ್ಮ ಮೂವಿಗಿದೆ ಅಂತ ನಾವೆಲ್ಲರೂ ನಂಬ್ತಾ ಇದ್ದೀವಿ. ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಅದು ತುಂಬಿಕೊಂಡಿರೋದ್ರಿಂದ ಇನ್ನೊಂದು ಹಲವಾರು ವಿಷಯಗಳು ಹೇಳೋಕ್ಕಾಗಲಿಲ್ಲ, ಆಗಲಿ ಮರ್ತೋಗ್ಬಿಟ್ಟೆ ನಾನು, ಕ್ಷಮೆ ಇರಲಿ. ಸೊ ನಾನು ಈ ಸಿನಿಮಾಗೆ ಏನೋ ಸಪೋರ್ಟ್ ಮಾಡಿರ್ತಕ್ಕಂಥ ಈ ಸಿನಿಮಾ ಈ ಥರ ಮೂಡ್ ಬಂದಿರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೊಡ್ಯೂಸರ್ಸ್, ನನ್ನ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಸಿನಿಮಾದಲ್ಲಿ ನಮ್ಮ ಜೊತೆ ನಟಿಸಿದಂತಹ ಎಲ್ಲ ಆ್ಯಕ್ಟರ್ಸ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಸಿನಿಮಾಗೆ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ, ಅವ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು. ಅಂಡ್ ಒಂದು ಹೇಳ್ಬಿಡ್ತೀನಿ ಸರ್, ಸಿನಿಮಾ ಏನಕ್ಕೆ ನೋಡಬೇಕು ಅಂತ 22ಕ್ಕೆ ಪ್ರೀತಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರುವಂಥ ಪ್ರತಿಯೊಬ್ಬರು, ಪ್ರೀತಿಲಿ ಸೋತಿರುವಂಥ ಪ್ರತಿಯೊಬ್ಬರು, ಅವ್ರು ನೋಡಿರುವಂಥ ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ಸಿನಿಮಾ ಇದು. ದಯವಿಟ್ಟು ಥಿಯೇಟರ್ಸ್ ಬಂದು 22ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟರ್ ನೋಡಿ. ನಿಜವಾಗ್ಲೂ ನಾವು ನಿಮ್ಮನ್ನ ಡಿಸಪಾಯಿಂಟ್ ಮಾಡೋದಿಲ್ಲ. ಒಂದು ಹೆವಿ ಹಾರ್ಟ್ ಇಂದ ಆಚೆ ಬರ್ತೀರಾ, ಒಂದು ನಿಮ್ಮನ್ನ ಹಾಂಟ್ ಮಾಡುತ್ತೆ ಇದು. ಅಟ್ಲೀಸ್ಟ್ ಒಂದು 2-3 ದಿವಸ ಅಲ್ಲಿದ್ರೆ ಒಂದು 2-3 ಗಂಟೆ ಆದ್ರೂ ಹಾಂಟ್ ಮಾಡುತ್ತೆ ನಿಮ್ಮ ಸಿನಿಮಾ. ಏನ್ ಗುರು ಇಂಥ ಸಿನಿಮಾ ಅಂತ ಅನ್ಸುತ್ತೆ, ಏನ್ ಗುರು ಇಂಥ ಜನ ಇರ್ತಾರ ಅಂತಾನು ಅನ್ಸುತ್ತೆ. ವಾವ್ ಏನ್ ಸಿನಿಮಾಗಳು ಅಂತ ಕೂಡ ಅನ್ಸುತ್ತೆ. ಇದು ಇಷ್ಟೊಂದು ನಾನು ಏನೋ ಪ್ರತಿಕ್ರಿಯೆಯಲ್ಲಿ ನಾನೇ ಹೇಳ್ಬಿಟ್ನಲ್ಲ ನಿಮ್ಗೆ, ಇದು ನಿಜಾನ ಅಲ್ವಾ ಅನ್ನೋದಕ್ಕಾದ್ರೂ ಬಂದು ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಒಂದು ಹೊಸಬರ ಪ್ರಯತ್ನಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರ ಎಲ್ಲರ ಸಾಥ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಬಯಸ್ತಾ ಇದ್ದೀನಿ. ನಮ್ಮನ್ನೆಲ್ಲ ಹರಿಸಿ ಆರೈಸಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ನೋಡಿದ್ರೆ ಬಿಟ್ಟು ಬೇರೆ ಏನು ಕಟ್ಟಿದ್ದಾರೆ. ಇವಾಗ ನೀವು ಕರೆಕ್ಟ್ ಆಗಿ ಈ ಸಿನಿಮಾ 22ಕ್ಕೆ ರಿಲೀಸ್, ಅದನ್ನ ಇಂಗ್ಲೀಷಲ್ಲಿ ಹೇಳು, ಕನ್ನಡ ಸರಿ, ಕನ್ನಡದಲ್ಲಿ ಹೇಳು ಫಸ್ಟ್, ಆಮೇಲೆ ಇಂಗ್ಲೀಷಲ್ಲಿ. ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಇದೆ 22ನೇ ತಾರೀಕು. ನಾವು ಬರ್ತೀವಿ, ನೀವು ಬನ್ನಿ ಥಿಯೇಟರ್ಗೆ. ಅಯ್ಯೋ ಕನ್ನಡದಲ್ಲಿ ಲವ್ ರೆಡ್ಡಿ ಸಿನಿಮಾ ರಿಲೀಸ್ ಉಂಟೆ. ಲವ್ ರೆಡ್ಡಿ ಸಿನಿಮಾ ರಿಲೀಸಿಂಗ್ ಉಂಟೆ 22ಗೆ. Love Reddy releasing on November 22nd. Please all come. Please all come. To theater. I am coming. ನಮ್ಮ ಭೀಮಾ ತಂಡದಿಂದ ಲವ್ ರೆಡ್ಡಿ ಪಿಕ್ಚರ್ಗೆ ದೊಡ್ಡ ಮಟ್ಟದಲ್ಲಿ ಭೀಮಾ ಮಟ್ಟಕ್ಕೆ ಸ್ವಲ್ಪ ಕಡಿಮೆ ಸಕ್ಸಸ್ ಆಗಿದೆ ಅಂತ ನಮ್ಮನ್ನು ಸರಿಯಾಗಿ ಕಲಿಬೇಕಂತ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಂತೀವಿ. ಜಾಲಿ ಜಾಲಿ ಎಲ್ಲ ಜಾಲಿ. ಸರ್ ಗ್ರೂಪ್ ಫೋಟೋ ಒಂದು. ಇದು ವಾರ್ನಿಂಗ್ ಅಲ್ಲ, ಇದು ದೊಡ್ಡ ರಿಕ್ವೆಸ್ಟ್. ಸರ್ ಒಂದು ಸರ್ ಒಂದು ನಿಮಿಷ ಸ್ವಲ್ಪ ಮುಂದೆ ಸರ್ ಹೀರೋ ಸರ್
ಬರಕ್ಕಾಗುತ್ತಾ ಇಲ್ಲ ಅಂದ್ರೆ ನಿಮ್ಮ ಅಮ್ಮ ನನಗೆ ಬಂದೇ ಬರ್ತೀನಿ ಚಿಟ್ಟು. ನಾ ಹುಟ್ಟಿದೆ ಜನವರಿ, ಹೆಂಗ್ ಬರ್ತೀಯ ಅಂದ್ರೆ ನಿಮ್ಮ ಅಮ್ಮ ನನಗೂ ಬಂದೇ ಬರ್ತೀವಿ. ಮತ್ತೆ ಇಷ್ಟು ಜನ ಸಿನಿಮಾ ನೋಡಿದೀನಿ ಆಲ್ರೆಡಿ. ನೀವು ಹೋಗಿ ಬೇರೆಯವ್ರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಮಾಧ್ಯಮಗಳ ಮೂಲಕ ಹಂಚಿದ್ರೆ ಇನ್ನಷ್ಟು ಜನ ಥಿಯೇಟರ್